ಕೂತ್ಕೋ. ಮಾತಾಡು ಆದಿ. ನೀನೆಷ್ಟೇ ಬಚ್ಚಿಟ್ರು ನಿನಗೆ ಮಾತು ಬರುತ್ತೆ ಅಂತ ನನಗೆ ಗೊತ್ತು. ಯಾರು ರಾವಣ್ ಹೇಳದ್ನ? ಯಾರಾದರೂ ಹೇಳಿನೇ ನನಗೆ ವಿಷಯ ಗೊತ್ತಾಗಬೇಕು ಅಂತ ಏನಿಲ್ಲ ಆದಿ, ನನಗೆಲ್ಲ ಗೊತ್ತಾಗುತ್ತೆ. ನನಗೇನು ಬೇಜಾರಿಲ್ಲ ಬಿಡು. ಈಗ ನಾನು ಬಂದಿದ್ದು ನಿನಗೆ ಒಂದು ಎಚ್ಚರಿಕೆ ಕೊಟ್ಟು ಹೋಗೋದಕ್ಕೆ. ನೀನು ಸರ್ವಶತ್ರು ನಿವಾರಣಾ ಯಾಗ ಮಾಡೋದಕ್ಕೆ ನಿರ್ಧಾರ ಮಾಡಿದ್ಯಂತೆ. ಈಗ ಅದನ್ನು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಯಶಸ್ಸು ಸಿಗೋದಿಲ್ಲ. ಯಾಕೆ? ಯಾಕೆ ಅಂದರೆ ಶಿವಗಾಮಿ ಇಷ್ಟು ದಿನ ತಾನು ನಿಲ್ಲಿಸಿದ್ದ ದೇವಸ್ಥಾನದ ಕೆಲಸ ಮತ್ತೆ ಶುರು ಮಾಡಿದ್ದಾಳೆ. ಹಾಗೇನಾದರೂ ಆದರೆ ನೀನು ಮಾಡೋ ಯಾಗ ಏನಾಗುತ್ತೆ ಗೊತ್ತಾ? ಬೆಟ್ಟ ನೋಡಿ ನಾಯಿ ಬೊಗಳದ ಹಾಗಾಗತ್ತೆ, ಏನೂ ಪ್ರಯೋಜನ ಇಲ್ಲ. ದೇವಸ್ಥಾನದ ಕೆಲಸ ಮುಗಿದು ಆ ದೇವಿ ಪ್ರಾಣ ಪ್ರತಿಷ್ಠಾಪನೆ ಆದರೆ ಆ ದೇವಿಗೆ 1000 ಕೋಟಿ ಸೂರ್ಯನ ಶಕ್ತಿ ಬರುತ್ತೆ. ಆಗ ನಾವ್ಯಾರೂ ಇರಲ್ಲ, ನಮ್ಮೆಲ್ಲರ ಸರ್ವನಾಶ ಖಂಡಿತ. ಮಾವ, ನಮ್ಗೇನಾಗಲ್ಲ ತಾನೆ? ಸುಮ್ಮನಿರಮ್ಮ.